ನಮಸ್ಕಾರ ಸ್ನೇಹಿತರೆ, ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಏಪ್ರಿಲ್ 5 ಮತ್ತು 6ನೇ ತಾರೀಕು 2 ದಿನವೂ ಸಂಕಷ್ಟಹರ ಚತುರ್ಥಿ ಬಂದಿದೆ. ಮುಖ್ಯವಾಗಿ ನಾವು ಯಾವತ್ತೂ ಒಂದು ಆಚರಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಟೈಮ್ ನೋಡೋಣ ಸ್ನೇಹಿತರೆ. ಏಪ್ರಿಲ್ 5ನೇ ತಾರೀಕು ಭಾನುವಾರ ನೋಡಿ ಸ್ನೇಹಿತರೆ, ಬೆಳಗ್ಗೆ 10:26 ಸಂಕಷ್ಟಹರ ಚತುರ್ಥಿ ಪ್ರಾರಂಭ ಆಗುತ್ತೆ. ಅಂದರೆ ಸೂರ್ಯೋದಯದ ನಂತರ ಪ್ರಾರಂಭ ಆಗುತ್ತೆ ಮತ್ತು ಮುಕ್ತಾಯ ಬಂದು ಸೋಮವಾರ 6ನೇ ತಾರೀಕು ಬೆಳಗ್ಗೆ 12:16 ಈ ಒಂದು ಸಂಕಷ್ಟಹರ ಚತುರ್ಥಿ ಮುಕ್ತಾಯ ಆಗುತ್ತೆ. ನಮಗೆ ಈ ಚಂದ್ರೋದಯನ ಮುಖ್ಯವಾಗಿ ನಾವು ತಗೊಳ್ಳೋದ್ರಿಂದ ಸಂಕಷ್ಟಹರ ಚತುರ್ಥಿ ದಿನ ಚಂದ್ರನ ನೋಡಿ ಅದಕ್ಕೆ ಆಗ್ರಹ ಬಿಟ್ಟು ಪೂಜೆ ಮಾಡೋದ್ರಿಂದ ನಾವು 5ನೇ ತಾರೀಕು ಭಾನುವಾರ ಮುಖ್ಯವಾಗಿ ಸಂಕಷ್ಟಹರ ಚತುರ್ಥಿನ ನಾವು ಪ್ರಾರಂಭ ಮಾಡಿ ಪೂಜೆ ಮಾಡ್ಕೋಬೋದು ಸ್ನೇಹಿತರೆ. 2 ದಿನ ಬಂದಿರೋದ್ರಿಂದ ನಮಗೆ ಮುಖ್ಯವಾಗಿ ನಾವು 5ನೇ ತಾರೀಕು ಭಾನುವಾರ ಮತ್ತು ಸಂಜೆ ನಮಗೆ ಚಂದ್ರೋದಯ ಸಿಗುತ್ತೆ. ಹಾಗಾಗಿ 5ನೇ ತಾರೀಕು ಸಂಕಷ್ಟಹರ ಚತುರ್ಥಿ ಬಂದಿದೆ. ಈ ಚತುರ್ಥಿಗೆ ವಿಕಟ ಸಂಕಷ್ಟಹರ ಚತುರ್ಥಿ ಎಂದು ಕರೀತಾರೆ. ಸಂಕಷ್ಟ ಚತುರ್ಥಿ ಅಂದ್ರೇ ನೋಡಿ ಸ್ನೇಹಿತರೆ, ಎಷ್ಟೇ ನಮ್ಮ ಕಷ್ಟಗಳು ಬರಲಿ, ಒಂದು ನೋವು ಬಾಧೆ ಏನೇ ಒಂದು ಬಂದ್ರೂ ತಿಂಗ್ಳಿಗೆ ಒಂದು ಸರಿ ಏನು ಒಂದು ಹುಣ್ಣಿಮೆ ಆದಂಥ ಒಂದು 4-5 ದಿವಸಕ್ಕೆ ಬರೋ ಅಂಥ ಒಂದು ಚತುರ್ಥಿನೇ ಸಂಕಷ್ಟಹರ ಚತುರ್ಥಿ ಅಂತಾರೆ. ಅದು ನಮಗೆ ಒಂದು ಹಬ್ಬದ ರೀತಿಲಿ ನಾವೆಲ್ಲರೂ ಆಚರಣೆ ಮಾಡ್ತೀವಿ. ಅವತ್ತು ಕಾಯ್ತಾ ಇರ್ತೀವಿ, ನಮ್ಮ ಕಷ್ಟನ ಪರಿಹಾರ ಮಾಡಿಕೊಡಪ್ಪ ಅಂತ ಕೇಳೋಕ್ಕೆ ಅಂತಲೇ ಈ ವ್ರತನ ನೋಡಿ 5, 9, 21 ಈ ಥರ ಆ ತಿಂಗಳುಗಳನ್ನ ಮಾಡ್ಕೊಳ್ತಾ ಬರ್ತಾರೆ. ಎಷ್ಟೋ ಜನಕ್ಕೆ ಮಕ್ಕಳೇ ಆಗದೇ ಇರೋರು ಒಂದು ಸಂಕಷ್ಟ ಚತುರ್ಥಿಯಿಂದ ಅವ್ರ ಸಂಕಷ್ಟದಿಂದ ಅವರು ಪಾರಾಗಿ ಈಚೆಗೆ ಬಂದಿದ್ದಾರೆ. ಮಕ್ಕಳಾಗಿದ್ದಾರೆ, ಒಂದು ಎಜುಕೇಷನ್ಗಾಗ್ಬೋದು, ಒಂದು ಉದ್ಯೋಗಕ್ಕಾಗ್ಬೋದು. ಪ್ರತಿ ಒಂದು ತಿಂಗಳು ಬಂದರೆ ನಮಗೆ ಒಂದು ಹಬ್ಬದ ವಾತಾವರಣ ಖುಷಿಯಾಗುತ್ತೆ. ಎಲ್ಲ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ನಾವು ಒಂದು ದೇವ್ರ ಮನೆಯೆಲ್ಲ ತೊಳ್ಕೊಂಡು ಒಂದು ಪೂಜೆಗೆ ರೆಡಿ ಮಾಡಿಕೊಂಡು, ಮುಖ್ಯವಾಗಿ ಪೂಜೆಗೆ ಕೆಂಪು ದಾಸವಾಳ, ಕೆಂಪು ಅಕ್ಷತೆ ಕಾಳನ್ನ ಇಟ್ಕೊಳ್ತೀವಿ. ಮತ್ತು ದೇವ್ರುಗಳಿಗೆ ನಾವು ಮಾಮೂಲಿ ಏನೊಂದು ವಿಗ್ರಹಗಳಿಗೆ ಎಳ್ಳೀರಿಂದ, ಹಾಲಿಂದ, ಜೇನುತುಪ್ಪದಿಂದ ಎಲ್ಲ ಒಂದು ಅಭಿಷೇಕ ಮಾಡಿ ಒಂದು ಪೀಠ ಮಾಡಿ ಪೀಠದ ಮೇಲೆ ಸ್ವಾಮಿನ ರೆಡಿ ಮಾಡಿಕೊಂಡು ಅವ್ರಿಗೆ ನಾನಾ ಪುಷ್ಪ ಎಲ್ಲ ಹೂವನ್ನು ವಿಘ್ನ ವಿನಾಶನಿಗೆ ಇಷ್ಟನೇ. ಯಾಕಂದರೆ ಅವನ ವಿಘ್ನಗಳನ್ನ ಓಡಿಸೋವಂಥ ರಾಜ ಅಂತಲೇ ನಾವು ಕರಿಬೋದು. ಹಂಗಾಗಿ ಎಲ್ಲ ಪುಷ್ಪಗಳು, ಪತ್ರೆಗಳು ತುಂಬ ಇಷ್ಟ. ಮುಖ್ಯವಾಗಿ ಕೆಂಪು ಹೂವನ್ನು ನಾವು ಗಣೇಶನಿಗೆ ಅರ್ಪಿಸ್ತೀವಿ. ಮತ್ತು ಎಕ್ಕದ ಹೂವನ್ನು ತುಂಬ ಶ್ರೇಷ್ಠವಾಗಿರೋದು. ಎಕ್ಕದ 108 ಎಕ್ಕದ ಹೂವು, 101 ಮತ್ತು ಗರಿಕೆ ಪತ್ರೆ 101 ಗರಿಕೆ ಪತ್ರೆನ ನಾವು ಒಂದೊಂದು ಗಣೇಶನ ಅಷ್ಟೋತ್ತರ ಹೇಳುವಾಗ ಒಂದು ಕೆಂಪು ಅಕ್ಷತೆ ಕಾಳು, ಒಂದೊಂದು ಗರಿಕೆ ಪತ್ರೆನ ಇಟ್ಟು ಆ ಸ್ವಾಮಿ ಪಾದಕ್ಕೆ ಹಾಕ್ತಾ ಬಂದರೆ ನಮ್ಮ ಜನ್ಮನೇ ಪಾವನ ಆಗಿಬಿಡುತ್ತೆ. ನಾವು ನೋಡಿ ದೇವತೆಗಳು ದೇವರು ಅಂದರೆ ನಮಗೆಲ್ಲ ವರ ಕೊಡೋರು ಅಂತ ನಾವು ಅನ್ಕೋತೀವಿ. ನಮ್ಮ ಅವ್ರುಗಳಿಗೂ ಸಂಕಷ್ಟ ಬಂದೇ ಬರುತ್ತಂತೆ ಸ್ನೇಹಿತರೆ. ಅವರು ಮೊದಲು ಆರಾಧನೆ ಮಾಡೋದೇ ವಿಘ್ನೇಶ್ವರ ಸ್ವಾಮಿಯವ್ರನ್ನ. ದೇವರುಗಳು ಸಹ ಅವರು ಒಂದು ಗಣಪತಿನ ಒಂದು ಪೂಜೆ ಮಾಡಿ ನಮ್ಮ ಸಂಕಷ್ಟ ಹೋಗಲಾಡಿಸೋ, ಕಷ್ಟ ಪರಿಹಾರ ಮಾಡು, ನಮಗೊಂದು ನೆಮ್ಮದಿ ಶಾಂತಿ ಕೊಡುವಂಥ ದೇವ್ರು ಕೇಳ್ತಾರಂತೆ. ನಾವು ನರಮನಸ್ಸರಾಗಿ ನಾವು ಒಂದು ಸ್ವಾಮಿನ ಆರಾಧನೆ ಮಾಡೋಣ. ಹಂಗೆ ಅಕ್ಷತೆ ಹೂವು ಮತ್ತು ಗರಿಕೆ ಪತ್ರೆ, ಹೂವು, ನಾನಾ ಪುಷ್ಪ ಪತ್ರೆ ಎಲ್ಲದರಿಂದ ಆ ಸ್ವಾಮಿ ಪಾದಕ್ಕೆ ಹಾಕ್ತಾ ಒಂದು ಪೂಜೆ ಮಾಡಿ ನಿಮ್ಮ ಮನೇಲಿ ಏನು ನಿಮ್ಗೆ ಸಮಸ್ಯೆ ಇರುತ್ತೆ ಅದನ್ನೆಲ್ಲ ನೀವು ಕೇಳ್ಕೊಳ್ಳಿ ಸ್ನೇಹಿತರೆ, ಪರಿಹಾರ ಮಾಡ್ಕೊಳ್ಳಿ. ಮತ್ತು ದೇವಸ್ಥಾನಗಳಿಗೆ ಹೋಗಿ ಬನ್ನಿ, ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಮುಖ್ಯವಾಗಿ ಅವತ್ತು. ಮತ್ತು ಇನ್ನೊಂದೇನೆಂದರೆ ಸಂಜೆ ಚಂದ್ರ ಉದಯ ಆಗ್ತಾನೆ. ಚಂದ್ರ ಉದಯ ಆಗ್ತಿದ್ದಂಗೆ ಚಂದ್ರನೇ ಒಂದು ಪೂಜೆ ಮಾಡಿ ಅವ್ರನ್ನ ನೀವು ಬೇಡ್ಕೊಳ್ಳಿ, ನಮ್ಮ ಜೀವನದಲ್ಲಿ ಒಂದು ಬೆಳದಿಂಗಳು ಕೊಡಿ, ನಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡಪ್ಪ ಅಂತ ಹೇಳಿ ಆ ಚಂದ್ರೋದಯನಿಗೆ ಬೇಡಿಕೊಂಡು ಅವ್ರಿಗೊಂದು ಪೂಜೆ ಸಲ್ಲಿಸಿ ಆನಂತರ ಮನೆಗೂ ಬಂದು ಒಂದು ಪೂಜೆ ಮಾಡಿ ನೈವೇದ್ಯ ಅಂತ ಬಂದರೆ ನೋಡಿ ಸಜ್ಜಿಗೆ ತುಂಬ ಇಷ್ಟ. ಮತ್ತು ಲಾಡು ಗಣಪತಿಗೆ ಯಾವುದು ಮಿಸ್ ಮಾಡಿದ್ರು, ಕೆಲವರು ಲಾಡು ಮಿಸ್ ಮಾಡೋದಿಲ್ಲ. ಶಕ್ತಿ ಇರೋರು ಕಡುಬು, ಮೋದಕ ಏನು ಬೇಕಾದರೂ ಮಾಡಿಕ್ಬೋದು, ಅವ್ರ ಯಥಾಶಕ್ತಿ ಇರುತ್ತೆ ಸ್ನೇಹಿತರೆ. ಆದರೆ ನಾವು ಸಂಜೆವರೆಗೂ ಉಪವಾಸನೇ ಇರ್ತೀವಿ ಅನ್ನೋರು ಖಂಡಿತ ಇರ್ರಿ. ಆಗಲ್ಲ ಅನ್ನೋರು ಬೆಳಗ್ಗೆನೇ ಒಂದು ಪೂಜೆ ಮಾಡಿಬಿಟ್ಟು ಏನೂ ನೀವು ಹೊಟ್ಟೆಗೆ ಆಹಾರನೂ ತೊಗೊಂಡಂಗೆ ಬೇಗ ಒಂದು ಬ್ರಾಹ್ಮಿ ಮುಹೂರ್ತಲ್ಲಿ ಒಂದು ಪೂಜೆ ಮಾಡಿ, ಅಂದರೆ ಬ್ರಾಹ್ಮಿ ಮುಹೂರ್ತ ಆದ ನಂತರ ಬರೋ ಈ ಗಣಪತಿ ವ್ರತ ತಾನೇ. ಆನಂತರ ಒಂದು ಒಳ್ಳೆ ಟೈಮ್ ನೋಡ್ಕೊಂಡು ನೀವು ಪೂಜೆ ಮಾಡಿಬಿಟ್ಟು
ಆ ನಂತರ ನೀವು ತಿಂಡಿ ಪ್ರಸಾದನ ಸ್ವೀಕರಿಸಿ. ಯಾಕಂದರೆ ಈಗ ಎಲ್ಲರಿಗೂ ಬಿ ಪಿ ಶುಗರು ಇರೋದ್ರಿಂದ ಯಾರೂ ಹೆಚ್ಚಿಗೆ ಒಂದು ಉಪವಾಸ ಇರೋಕ್ಕಾಗೋದಿಲ್ಲ. ಆ ಕಾರಣದಿಂದ ಏನೂ ತಪ್ಪಾಗೋದಿಲ್ಲ, ಏನೂ ತೊಂದರೆ ಆಗೋದಿಲ್ಲ. ಈಗ ಒಂದು 25-31 ಈಚೆಗೆ ಮಾತ್ರ, ವರ್ಷದೀಚೆಗೆ ಈ ಒಂದು ವ್ರತನ ಉಪವಾಸ ಇರಲೇಬೇಕು ಅಂತ ಬರ್ತಾಯಿದ್ದಾರೆ. ಮೊದಲಿಗೆಲ್ಲ ಕಡಿಮೆ ಮಾಡೋರು, ಈಗಂತೂ ಮನೆಗೆ 2-3 ಮಾಡ್ತಾರೆ. ಹಾಗಾಗಿ ಉಪವಾಸ ಇರೋರು ಇರ್ಬೋದು, ಇರೋಕ್ಕಾಗಲ್ಲ ಅನ್ನೋರು ನೀವು ಈ ಥರ ಕಂಟಿನ್ಯೂ ಮಾಡಿ. ಉಪವಾಸ ಇದ್ದವರು ಚಂದ್ರನ ನೋಡ್ದೇ ನೀವು ಆಹಾರ ಮುಟ್ಟಬೇಡಿ, ಫಲ ಸಿಗೋದಿಲ್ಲ, ವ್ರತ ಸಂಪೂರ್ಣ ಆಗೋದಿಲ್ಲ. ಚಂದ್ರೋದಯ ಏನಾನ ಮೋಡ ಇದ್ದು ಬಂದಿಲ್ಲ ಅಂದರೆ ನೀವು ಶಿವನ ತಲೆ ಮೇಲಿರುವಂಥ ಚಂದ್ರನ ನೋಡಿದ್ರೂ ನಾವು ಧನ್ಯರಾಗ್ತೀವಿ. ಆ ನಂತರ ನೀವು ನೋಡಿಕೊಂಡು ಮನೇಲಿ ಒಂದು ಪ್ರಸಾದ ಸ್ವೀಕರಿಸಿ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಗಣಪತಿನ ಒಂದು ಆರಾಧನೆ ಮಾಡಿ. ನೋಡಿ, ಎಲ್ಲ ಜೀವನದಲ್ಲೂ ಕಷ್ಟ, ನೋವು, ದುಃಖ ಎಲ್ಲ ಇರುತ್ತೆ. ಹೇಳ್ಕೊಳಕ್ಕೆ ಎಂಥ ಶ್ರೀಮಂತನಿಂದ ಹಿಡಿದು ಬಡವನವರೆಗೂ ಕಷ್ಟ. ಶ್ರೀಮಂತಪ್ಪ ನನ್ನ ಹತ್ರ ದುಡ್ಡಿದೆ ಅಂತ ಅನ್ನಂಗೆ ಇಲ್ಲ. ಅವನಿಗೂ ಒಂದು ಯಾವುದಾನ ಒಂದು ನೋವು ದೇವ್ರು ಇಟ್ಟಿರ್ತಾನೆ. ಆ ನೋವು ಬಂದಾಗಲೇ ವೆಂಕಟರಮಣ ಅಂತ ಹುಡಿಕೊಂಡು ಅವರು ದೇವ್ರುಗಳ ಹತ್ರ ಬರೋದು. ಇಲ್ಲಾಂದರೆ ದೇವ್ರುಗಳ ಹತ್ರ ಯಾರೂ ಬರೋದೇ ಇಲ್ಲ. ಕಷ್ಟ ಬಂದಾಗಲೇ ದೇವ್ರನ್ನ ಹುಡಿಕೊಳ್ಳೋದು. ಹಂಗಾಗಿ ಕಷ್ಟ ಸಂಕಷ್ಟ ಎರಡೂ ಒಂದೇ. ಹಂಗಾಗಿ ಈ ಕಷ್ಟ ಸಂಕಷ್ಟಗಳನ್ನ ಪರಿಹಾರ ಮಾಡ್ಕೋಬೇಕು ಅಂದರೆ ತಪ್ಪದೆ ನೀವು ಈ ಸಂಕಷ್ಟರ ಚತುರ್ಥಿ ವ್ರತನ ಪೂಜೆ ಮಾಡಿ, ನಿಮ್ಮ ಸಂಕಲ್ಪ ಮಾಡಿ, ನೀವು ಎಷ್ಟು ತಿಂಗಳು ಮಾಡಬೇಕು ಅಂತ ಒಂದು ಮನಸ್ಸಲ್ಲಿ ಅಂದ್ಕೊಂಡು ಏನೇ ಒಂದು ಪೂಜೆ ಮಾಡಿದ್ರು ಸಂಕಲ್ಪ ಇಲ್ಲದೆ ನೀವು ಪೂಜೆನ ಪೂರ್ಣ ಮಾಡಬೇಡಿ. ಮೊದಲೇ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಮನೆ ಉದ್ಯೋಗದ, ಕೆಲಸದ, ಮದುವೆದ, ಇಲ್ಲ ಏನೋ ಒಂದು ಸಾಲ ಬಾಧಿದ, ಈ ಥರ ನೀವೊಂದು ಸಂಕಲ್ಪ ಮಾಡಿಕೊಂಡು ಆನಂತರ ಪೂಜೆನ ಪೂರ್ಣಗೊಳಿಸಿ ಓಂ ಗಂ ಗಣಪತಯೇ ನಮಃ ಅಂತ 108 ಸಾರಿ ಹೇಳ್ಕೊಳ್ಳಿ. ಮತ್ತು ತಪ್ಪದೆ ಕೆಂಪು ಅಕ್ಷತೆನೇ ನೀವು ಸ್ವಾಮಿಗೆ ಹಾಕಬೇಕು ಸ್ನೇಹಿತರೆ. ಮತ್ತು ಇನ್ನೂ ಒಂದು ಗಣಪತಿ ಪೂಜೆ ಇದೆ. ಆ ಪೂಜೆ ಮಾಡಿಬಿಟ್ರಂತೂ ಶೀಘ್ರ ಫಲ ಸಿಗುತ್ತೆ. ಆ ಪೂಜೆ ಯಾವುದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲೂ ನಾನು ಹೇಳ್ತೀನಿ ಸ್ನೇಹಿತರೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನೋಡಿ, ಈಗ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ತಕ್ಕವನು ಒಂದು ಸಂಕಷ್ಟರ ಚತುರ್ಥಿನ ಹಬ್ಬದ ರೀತಿಯಲ್ಲಿ ಅವರು ಒಂದು ಆಚರಣೆ ಮಾಡ್ತಾಯಿದ್ದಾರೆ. ಎಷ್ಟೋ ಜನಕ್ಕೆ ಅವರವ್ರ ಕಷ್ಟಗಳೆಲ್ಲ ಪರಿಹಾರ ಆಗಿದೆ. ನೀವು ವಿಘ್ನೇಶ್ವರನ ಆರಾಧನೆ ಮಾಡಿ, ಪೂಜೆ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರಳವಾಗೇ ಮಾಡ್ಕೊಳ್ಳಿ, ಯಾವುದು ಆಡಂಬರ ಬೇಡ. 2 ಬಾಳೆಹಣ್ಣು, 1 ಕಾಯಿಯಿಂದ ನಮಗೆ ಶೀಘ್ರ ಫಲ ಸಿಗುತ್ತೆ. ತಪ್ಪದೆ ನೀವು ಕಾಯಿ ಅಂತೂ ಹೊಡಿಲೇಬೇಕು ಭಗವಂತನಿಗೆ. ಯಾವ ದೇವ್ರಿಗೆ ಹೊಡಿಲಿಲ್ಲ, ಗಣೇಶನಿಗೆ ಕಾಯಿ ಹೊಡಿಲಿಲ್ಲ ಅಂದರೆ ಪೂಜೆ ಸಂಪೂರ್ಣ ಆಗೋದಿಲ್ಲ ಸ್ನೇಹಿತರೆ. ಹಂಗಾಗಿ 2 ಬಾಳೆಹಣ್ಣು, ಕಾಯಿ, ನಿಮ್ಮ ಕೈಲಿ ಸಿಗ್ತದೆ ಏನು ಮಾಡೋಕ್ಕಾಗುತ್ತೋ ಅಂಥದ್ದೊಂದು ನೈವೇದ್ಯ ಎಲ್ಲ ಇಟ್ಟು ನಿಮ್ಮನೆ ತೆಗಿರೋಂಥ ಒಂದು ಸಣ್ಣ ಪುಟ್ಟ ಹೂಗಳಿಂದ ಒಂದು ಅರ್ಚನೆ ಮಾಡಿ ನೀವು ಪೂಜೆ ಮಾಡಿ ಫಲ ತಗೊಳ್ಳಿ ಅಂತ ಹೇಳ್ತೀನಿ. ಈ ಸಂಕಷ್ಟಹರ ಚತುರ್ಥಿ ವರ್ಷದ 4ನೇ ಚತುರ್ಥಿಯಾಗಿದೆ. ಈ ಚೈತ್ರ ಮಾಸದಲ್ಲಿ ಬಂದಂಥ ವಿಕಟ ಸಂಕಷ್ಟಹರ ಚತುರ್ಥಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹರಿ ಓಂ ಹರೇ ಶ್ರೀನಿವಾಸ.